ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 21 ಗಮನಿಸಿ. ಇದು 2 ಅಂಕಗಳ ಪ್ರಶ್ನೆಯಾಗಿದೆ. ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಸಾಬೂನು ಹೇಗೆ ಕೊಳೆಯನ್ನ ಸ್ವಚ್ಛಗೊಳಿಸ್ತದೆ? ಈಗ ನೋಡಿ, ನಾವು ಕೊಳೆಯಾಗಿರುವ ಬಟ್ಟೆಗೆ ಬರೀ ನೀರಿನಲ್ಲಿ ತೊಳೆದ್ರೆ ಅದು ಕೊಳೆ ಹೋಗಿರೋದಿಲ್ಲ ಅಲ್ವಾ? ಹಾಗಿದ್ರೆ ಸಾಬೂನನ್ನ ಹಾಕಿದಾಗ ಕೊಳೆ ಹೇಗೆ ಹೋಗ್ತದೆ, ಹೇಗೆ ಸ್ವಚ್ಛವಾಗ್ತದೆ ಅಂತ ಕೇಳಿದ್ರೆ, ಸಾಬೂನಿನ ಅಣುಗಳು ನೀರಿನೊಂದಿಗೆ ವರ್ತಿಸಿದಾಗ ಮಿಸೆಲ್ಗಳೆಂಬ ರಚನೆಯನ್ನು ಉಂಟು ಮಾಡುತ್ತವೆ. ಇದು ಮಿಸೆಲ್ ಎಂಬ ರಚನೆಯಾಗಿದೆ. ಈ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಜಿಡ್ಡಿನ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. ಇಲ್ಲಿ ನೋಡಿ, ಇದು ಹೈಡ್ರೋಕಾರ್ಬನ್ ನ ತುದಿ ಏನಿದೆ, ಇದು ಜಿಡ್ಡಿನ ಕಡೆ, ಇದು ಜಿಡ್ಡಿದೆ, ಈ ಜಿಡ್ಡಿನ ಕಡೆ ಇದೆ. ಅಯಾನಿಕ್ ತುದಿ ಏನಿದೆ, ಇದು ಹೊರಮುಖವಾಗಿರುತ್ತೆ. ನೀರಿನೊಂದಿಗೆ ತೊಳೆದಾಗ ಈ ಮಿಸೆಲ್ಗಳು ಜಿಡ್ಡನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತವೆ. ಇಲ್ಲಿ ನೋಡಿ, ಇದು ಅಯಾನಿಕ್ ತುದಿ, ಇದು ನೀರಿನ ಜೊತೆ ವರ್ತಿಸ್ತಾ ಇರ್ತದೆ. ಇದು ಮತ್ತೊಂದು ಹೈಡ್ರೋಫೋಬಿಕ್ ತುದಿ ಏನಿದೆ, ಅದು ಹೈಡ್ರೋಕಾರ್ಬನ್ ನ ತುದಿ ಆಗಿರುತ್ತೆ. ಇದು ಜಿಡ್ಡಿನ ಜೊತೆ ವರ್ತಿಸುತ್ತೆ. ಈಗ ಈ ರೀತಿ ಮಿಸೆಲ್ ರಚನೆ ಉಂಟಾಗಿದೆ ಅಲ್ವಾ? ಈಗ ನೀರಿನೊಂದಿಗೆ ತೊಳೆದಾಗ ಏನಾಗತ್ತೆ, ಈ ಮಿಸೆಲ್ಗಳು ಜಿಡ್ಡನ್ನ ಕಿತ್ತು ಹೊರತೆಗಿಲಿಕ್ಕೆ ಸಹಾಯ ಮಾಡ್ತವೆ. ಉದಾಹರಣೆಯನ್ನ ನೋಡೋದಾದ್ರೆ, ನೀವು ಸಾಕಿರುವಂತಹ ನಾಯಿ, ನೀವು ವಾಕಿಂಗ್ ಕರ್ಕೊಂಡು ಹೋಗಿದ್ದೀರಿ, ಅದು ನೀವು ಹೇಳ್ದಂಗೆ ಕೇಳ್ತಿಲ್ಲ, ಅದಷ್ಟಕ್ಕದು ಆಟ ಆಡ್ಕೋತಿದೆ, ನೀವು ಬಾ ಅಂದ್ರೂ ಬರ್ತಾ ಇಲ್ಲ. ಅವಾಗ ಏನ್ ಮಾಡ್ತೀರಿ ನೀವು? ಅದರ ಕುತ್ತಿಗೆಗೆ ಚೈನ್ ಅನ್ನ ಹಾಕಿ, ಇನ್ನೊಂದ್ ಕಡೆ ಚೈನ್ ಯಾರ ಕೈಯಲ್ಲಿರುತ್ತೆ? ನಿಮ್ ಕೈಯಲ್ಲಿರುತ್ತೆ ಅಲ್ವಾ? ನೀವ್ ಅದನ್ನ ಎಳ್ಕೊಂಡ್ ಬರ್ತೀರಿ. ಇಲ್ಲೂ ಕೂಡ ಅದೇ ರೀತಿ ಆಗತ್ತೆ. ಈ ಜಿಡ್ಡು ಏನ್ ಮಾಡ್ತಾ ಇದೆ, ಬಾ ಅಂದ್ರೆ ಬರ್ತಾ ಇಲ್ಲ. ಅದಕ್ಕೆ ಸಾಬೂನನ್ನ ಹಾಕಿದಾಗ ಒಂದು ತುದಿ ನೀರಿನ ಜೊತೆ ವರ್ತಿಸುತ್ತೆ. ಹೇಗೆ ನಾವು ಅದನ್ನ ಆ ಚೈನನ್ನ ಒಂದು ತುದಿಯನ್ನ ಹಿಡ್ಕೊಂಡಿರ್ತೀವಲ್ಲ, ಆ ತರ ಇನ್ನೊಂದು ತುದಿ ಜಿಡ್ಡಿನ ಜೊತೆ ವರ್ತಿಸುತ್ತೆ. ಹೇಗೆ ನಾವು ಆ ನಾಯಿಯ ಕುತ್ತಿಗೆಗೆ ಚೈನನ್ನ ಕಟ್ಟಿರ್ತೀವಲ್ಲ, ಆ ರೀತಿಯಾಗಿ ಈಗ ನಾವು ಅದನ್ನ ಎಳ್ಕೊಂಡು ಹೋಗ್ಬಹುದು ಅಲ್ವಾ? ಈ ರೀತಿಯಾಗಿ ನೀರಿನೊಂದಿಗೆ ತೊಳೆದಾಗ ಈ ಮಿಸೆಲ್ಗಳು ಜಿಡ್ಡನ್ನ ಕಿತ್ತು ಹೊರತೆಗೆಯಲಿಕ್ಕೆ ಸಹಾಯ ಮಾಡುತ್ತೆ. ಇದು ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯಾಗಿದೆ. ಥ್ಯಾಂಕ್ ಯು.